ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ತನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾ ಸದ್ಗುಣೋ ಘಾಗರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಧನುರ್ಭಸತಾಂ ನೋರ್ದಂಬರೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಬ್ರಹ್ಮಚರ್ಯಾರಿ ಪ್ರೇತಿಸ ವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಸೃಷ್ಟ್ಯಾದಿಗಳ ಕಾರ್ಯ ಇದರ ವಿಚಾರವನ್ನು ದಾಸರು ಒಂದು ಒಳ್ಳೆಯ ದೃಷ್ಟಾಂತವನ್ನು ನೀಡುವ ಮೂಲಕವಾಗಿ ಒಬ್ಬ ಕೃಷಿಕ ಯಾವ ರೀತಿಯಾಗಿ ಕೃಷಿಯನ್ನು ಮಾಡುವವನು ಬೀಜಾದಿಗಳನ್ನು ಬಿತ್ತಿ ಅದಾದ ಮೇಲೆ ಅದರಲ್ಲಿ ಫಸಲನ್ನು ತೆಗೆದ ಮೇಲೆ ತಾನು ಯಾವುದೇ ಅದರಲ್ಲಿರತಕ್ಕಂತಹ ಫಸಲು ಬಂತು ಅಂತಾದ ಮೇಲೆ ಅದರತಕ್ಕಂತಹ ಫಸಲನ್ನು ತಾನು ಸ್ವೀಕಾರ ಮಾಡಿ ಹೇಗೆ ಇರ್ತಾನೋ ಅದೇ ರೀತಿಯಾಗಿ ಭಗವಂತ ಈ ಜೀವರಾಶಿಗಳನ್ನು ಜಗತ್ತಿಗೆ ಹಾಕಿ ಕೊನೆಗೆ ಒಂದು ದಿವಸ ತಾನು ಅಲ್ಲಿರತಕ್ಕಂತಹ ಜೀವರಾಶಿಗಳನ್ನು ತಾನು ಕರೆದುಕೊಂಡು ಹೋಗುವಂತಹದ್ದು ಇದು ಸಹಜವಾಗಿರುವಂತಹದ್ದು. ಈ ರೀತಿಯಾಗಿ ಭಗವಂತ ಅವನಿಗೆ ಯಾವುದೇ ರೀತಿಯಾದಂತಹ ಖೇದಗಳಾಗಲಿ ಮೋದಗಳಾಗಲಿ ಅವನಿಗೆ ಇಲ್ಲ ಎಂಬುದನ್ನು ಹೇಳಿ ಅದಾದ ಮೇಲೆ ಬ್ರಹ್ಮಾದಿ ದೇವತೆಗಳಲ್ಲಿರುವಂತಹ ತೃಷ, ಅದೇ ರೀತಿಯಾಗಿ ಬುಭುಕ್ಷ ಇತ್ಯಾದಿಗಳು ಇದು ಯಾವ ರೀತಿಯಾದದ್ದು ಅಂತ ಕೇಳಿದರೆ ಹೇಳ್ತಾರೆ, ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರುಳಿದ್ದರು ಕ್ಷುತ್ಪಿಪಾದಗಳೋಷ ದಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಗಳ ಬಾಧಿಸಲಿಪ್ಪವು ದಿನದಿ ಮಾನಿಸರೊಳಗೆ ಮೃಗಪಕ್ಷಿ ಜೀವರೊಳಿದ್ದು ಹೋಗುವವು. ಭಗವಂತನಿಗೆ ಆ ವಾಯುದೇವರು, ರುದ್ರದೇವರು, ಇಂದ್ರ ಇವರಲ್ಲಿರುವಂತಹ ಈ ದೇವತೆಗಳಲ್ಲಿರುವಂತಹ ಏನು ತೃಷ, ಬುಭುಕ್ಷ ಇತ್ಯಾದಿಗಳು ಇದು ಹೇಗಿರುವಂತಹದ್ದು ಅಂತ ಕೇಳಿದ್ರೆ ಅವರ ಯಾವುದಕ್ಕೆ ಅವರ ವಶವಾಗಿರುವಂತಹದ್ದು. ಇದು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಹಸಿವು ಬಾಯಾರಿಕೆ ದೇವತೆಗಳಿಗೂ ಇದೆ, ಅಸುರಾದಿಗಳಿಗೂ ಇದೆ, ಮನುಷ್ಯ ಮೃಗ ಪಕ್ಷಿ ಇತ್ಯಾದಿಗಳ ಎಲ್ಲರಿಗೂ ಕೂಡ ಈ ದೋಷಗಳು ಇದ್ದೇ ಇದೆ. ಆದರೆ ದೇವತೆಗಳಲ್ಲಿರುವಂತಹ ತೃಷ ಇದೆಲ್ಲವೂ ಕೂಡ ಅವರಿಗೆ ಅದು ಸಂಪೂರ್ಣ ಅವರ ಅಧೀನವಾಗಿರ್ತದೆ. ಯಾವತ್ತೂ ಕೂಡ ಅದು ಅವರಿಗೆ ಬಾಧಕ ಅಂತ ಅನಿಸಿಕೊಳ್ಳೋದಿಲ್ಲ. ಅವರ ಸುಖಭೋಗಕ್ಕೆ ಅದು ಕಾರಣೀಕೃತವಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಆ ಸುಖಭೋಗಕ್ಕೆ ಸಾಧನೀಭೂತವಾಗಿ ಅದಿರ್ತದೆ. ಇಂತಹ ಅಸುರರೊಳಗಿದ್ದು ನೋವನ್ನು ನೀಡ್ತವೆ. ಆಸುರಿ ಶಕ್ತಿಯಲ್ಲಿರುವಂತಹ ತೃಷ, ಆಸುರಿ ಶಕ್ತಿಯಲ್ಲಿರುವಂತಹ ಬುಭುಕ್ಷ ಇತ್ಯಾದಿಗಳು ಇದು ದೋಷ. ಇದು ಹೇಗಿರ್ತದೆ ಅಂತ ಕೇಳಿದ್ರೆ ಇದು ದುಃಖದಾಯಕವಾಗ್ತದೆ. ಆದ್ದರಿಂದ ದೇವತೆಗಳಲ್ಲಿರುವಂತಹ ಈ ತೃಷ, ಅದೇ ರೀತಿಯಾಗಿ ಇನ್ನಿತರವಾದದ್ದು ಅದು ಯಾವತ್ತೂ ಕೂಡ ದೋಷಗ್ರಸ್ತ ಅಂತ ಅನಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಮನುಷ್ಯರಲ್ಲಿದ್ದಾಗ ಅದು ಸುಖವನ್ನು ಕೊಡ್ತದೆ, ತಿನ್ನದೇ ಇದ್ದಾಗ ದುಃಖವನ್ನು ನೀಡುವಂತಹದ್ದು. ಆದರೆ ದೇವತೆಗಳಿರುವಂತಹ ಹಸಿವು ಬಾಯಾರಿಕೆ ಇದು ಯಾವತ್ತೂ ಕೂಡ ಇದು ಬಾಧಕ ಅಂತ ಅನಿಸಿಕೊಳ್ಳುವುದಿಲ್ಲ. ಅವರ ಸುಖಕ್ಕೆ ಅದು ಸಾಧನೀಭೂತವಾಗ್ತದೆ, ಅದು ಸಾಧನವಾಗ್ತದೆ ಎಂಬಂತಹ ವಿಚಾರವನ್ನು ದಾಸರು ನಮಗೆ ತೋರಿಸಿಕೊಡ್ತಾರೆ. ಹೀಗೆ ಈ ಬ್ರಹ್ಮಾದಿ ದೇವತೆಗಳಲ್ಲಿರುವಂತಹ ಬಾಯಾರಿಕೆ, ಹಸಿವು ಎಲ್ಲವೂ ಕೂಡ ವಿಲಕ್ಷಣವಾದಂತಹದ್ದು.
ಅವರಿಗೆ ಯಾವತ್ತೂ ಕೂಡ ಅದು ದೋಷಕ್ಕೆ ಕಾರಣವಾಗುವುದಿಲ್ಲ ಎಂಬುದನ್ನು ಹೇಳಿ, ಅದಾದ ಮೇಲೆ ಭಗವಂತನ ನಿರ್ದೋಷತ್ವವನ್ನು ಬ್ರಹ್ಮದೇವರು, ದೇವತೆಗಳು, ಬ್ರಹ್ಮಾದಿಗಳು, ಅದೇ ಇಂದ್ರಾದಿ ದೇವತೆಗಳು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ಕೇಳಿದ್ರೆ, ವಾಸುದೇವಗೆ ಸ್ವಪ್ನ ಸುಷುಪ್ತಿ ವಿಪಾಸ ಕ್ಷುದ್ಭಯ ಶೋಕ ಮೋಹ ಆಯಾಸಾಪಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ ದೋಷವರ್ಜಿತವೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತಾದಿ ದಿವಿಜರು ಉಪಾಸನೆಯ ಗೈದಲ್ಲಕಾರದೆ ಮುಕ್ತರಾಗಿಹರು. ಆ ಭಗವಂತನಿಗೆ ಸ್ವಪ್ನ, ನಿದ್ರೆ, ಬಾಯಾರಿಕೆ, ಹಸಿವು, ಭಯ, ಶೋಕ, ಮೋಹ, ಶ್ರಮ, ಅದೇ ರೀತಿಯಾಗಿ ಮರೆಯುವಂತಹದ್ದು, ಮಾತ್ಸರ್ಯ, ಮದ, ಪುಣ್ಯ ಇದ್ಯಾವುದೂ ಕೂಡ ಸರ್ವಥಾ ಇಲ್ಲ. ಇದು ತತ್ವಪ್ರಕಾಶಿಕಾದಲ್ಲಿ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಸುಖ ರಾಶೇಷ ದೋಷಾದಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಪಥಿನಿಯ ತದ್ಧ್ಯಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಈ ರೀತಿಯಾಗಿ ತತ್ವಪ್ರಕಾಶಿಕಾಕಾರರು ಭಗವಂತನನ್ನ ಅಲ್ಲಿ ಹೇಳ್ತಾರೆ. ಭಗವಂತನಿಗೆ ಚಿಂತಾ ಸಂತಾಪಲೇಪ ಇದ್ಯಾವುದೂ ಕೂಡ ಭಗವಂತನಿಗಿಲ್ಲ ಎಂಬುದಾಗಿ, ಅವನಿಗೆ ಯಾವುದೂ ಕೂಡ ಬಾಯಾರಿಕೆ ಆಗಲಿ ಅಥವಾ ಹಸಿವಾಗಲಿ ಅಥವಾ ಇನ್ನಿತರ ದೋಷಗಳಾಗಲಿ ಇದ್ಯಾವುದೂ ಕೂಡ ಸರ್ವಥಾ ಇಲ್ಲ. ದೇವತೆಗಳಿಗೂ ಕೂಡ ಇದು ಇಲ್ಲವೇ ಇಲ್ಲ. ಇದು ಅವರಿಗೆ ಯಾವ ಕಾಲಕ್ಕೂ ಕೂಡ ಇದು ದೋಷ ಅಂತನಿಸಿಕೊಳ್ಳುವುದಿಲ್ಲ. ತಾವು ಆನಂದಭೂತರಾಗಿ ಭಗವಂತನನ್ನ ಹೇಗೆ ಉಪಾಸನೆ ಮಾಡ್ತಾರೋ ಆ ರೀತಿಯಾಗಿ ತಾವಿರ್ತಾರೆ ಎಂಬುದನ್ನು ಹೇಳ್ತಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯಾಃ ಪಾರ್ಥದರ್ವಶಃ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ದತ್ತ ಹ್ಯಸ್ಯ ಪ್ರಗತಿ ಪರತ್ರ ಚ. ಮಮ ವರ್ತಂತೆ ಇದು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನನ್ನು ಯಾವ ರೀತಿಯಾಗಿ ತಿಳ್ಕೊಳ್ತಾರೋ ತಾಂ ತಥೈವ ಭಜಾಮ್ಯಹಂ, ಅವರಿಗೂ ಕೂಡ ನಾನು ಅದೇ ರೀತಿಯಾದಂತಹ ಫಲವನ್ನು ಕೊಡ್ತೇನೆ ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಹಾಗಿದ್ರೆ ನಾವು ಭಗವಂತನನ್ನ ಕ್ಷುಪ್ಪಿಪಾಪ ರಹಿತನು ಅಂತ ಹೇಳಿಕೊಂಡು ದೇವತೆಗಳು ಉಪಾಸನೆ ಮಾಡ್ತಾರೆ. ಭಗವಂತನಿಗೆ ಕ್ಷುತಿಲ್ಲ, ಪಿಪಾಸ ಇಲ್ಲ, ಅದೇ ರೀತಿಯಾಗಿ ಉಳಿದ ಭಯ, ಶೋಕ, ಮೋಹ ಇತ್ಯಾದಿ ಯಾವ ದೋಷಗಳೂ ಇಲ್ಲ ಎಂಬುದನ್ನು ಉಪಾಸನೆ ಮಾಡಿದ್ದರಿಂದಾಗಿ ಅವರಿಗೆ ಅದೇ ರೀತಿಯಾದಂತಹ ಫಲವನ್ನು ಭಗವಂತ ನೀಡ್ತಾನೆ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಆ ರೀತಿಯಾಗಿ ಭಗವಂತನ ಉಪಾಸನೆ, ದೇವತೆಗಳು ಉಪಾಸನೆ ಮಾಡುವಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ನಮಗೂ ಕೂಡ ಒಳ್ಳೆಯ ರೀತಿಯಾದಂತಹ ಫಲವನ್ನು ನೀಡ್ತಾರೆ ಎಂಬುದನ್ನು ಹೇಳಿ, ಇನ್ನೂ ಒಳ್ಳೆಯ ಒಂದು ಕಾಲದ ವಿಚಾರವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಕಾಲದ ವಿಭಾಗಗಳು, ತ್ರುಟಿ, ಅದೇ ರೀತಿಯಾಗಿ ಲವ, ನಿಮಿಷ, ಮಾತ್ರ, ಗಳಿಗೆ, ವಿಗಳಿಗೆ, ಫಳ, ಹೀಗೆ ಒಂದಷ್ಟು ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಪರಮ ಸೂಕ್ಷ್ಮ ಕಣವೈದು ತ್ರುಟಿ ಕರೆಸುವುದು, 50 ತ್ರುಟಿ ಲವ, 2 ಲವವು ನಿಮಿಷಗಳು, 8 ಮಾತ್ರ ಯುಗ, ಗುರುದಶ ಪ್ರಾಣರು ಬಳವು, 12 ಪ್ರಾಣವು ಗಳಿಗೆ, 30 ಇರುಳು ಹಗಲನವತ್ತು ಘಟಿಕವು ಅಹೋರಾತ್ರಿಗಳು. ಒಳ್ಳೆಯ ವಿಚಾರವನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ವಾಸ್ತವಿಕವಾಗಿ ಪರಮಸೂಕ್ಷ್ಮವಾದಂತಹ ಕಾಲ, ಅತ್ಯಂತ ಸಣ್ಣ ಕಾಲ ಏನು ಅಂತ ಕೇಳಿದ್ರೆ ಅದು ಕ್ಷಣ ಧರಿಸಿಕೊಳ್ಳದೆ, ಕಣ್ಣು ಮುಚ್ಚಿ ಕಣ್ಣ ರೆಪ್ಪೆಯನ್ನು ಮುಚ್ಚಿ ತೆಗೆಯುವಂತಹದ್ದನ್ನು ಕ್ಷಣ ಅಂತ ಕರೆಯುವಂತಹದ್ದು. 5 ಕ್ಷಣಗಳು ಒಂದು ತ್ರುಟಿ, ಇದು 5 ತ್ರುಟಿಗಳು ಒಂದು ಲವ. ಹೀಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ತೋರಿಸಿಕೊಡ್ತಾರೆ. ವಾಸ್ತವಿಕವಾಗಿ
ಈ ಒಳ್ಳೆಯ ನಮಗೆ ಕಾಲಗಳ ಸಿದ್ಧಾಂತವನ್ನು ಈ ವಿಚಾರವನ್ನು ಒಳ್ಳೆಯ ರೀತಿಯಲ್ಲಿ ತಿಳಿಸಿಕೊಟ್ಟಂತಹದ್ದು ಶಾಸ್ತ್ರಕಾರರು. ಈ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಕ್ಷಣ, ಲವ ಮತ್ತು ತ್ರುಟಿ, ಫಳ ಹೀಗೆ ಬೇರೆ 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 ರೀತಿಯಾಗಿರತಕ್ಕಂತಹ ಒಂದಷ್ಟು ವ್ಯವಸ್ಥೆಯನ್ನು ತೋರಿಸಿಕೊಟ್ಟಿರತಕ್ಕಂತಹದ್ದು. ಭಾಗವತದಲ್ಲಿಯೂ ಕೂಡ ಯಾವಶ್ಚಾತ್ವಾರಃ ಮರ್ತ್ಯಾನಾಮಹನಿ ಉಭೇ ವಕ್ಷ ಪಂಚದಶಾಹಾನಿ ಶುಕ್ಲ ಕೃಷ್ಣಷ್ಟಮಾನದ, ಹೀಗೆ ಆ ಎರಡೆರಡು ವಿಚಾರವನ್ನು, ಕಾಲಗಳ ವಿಚಾರವನ್ನು, ಅದೇ ರೀತಿಯಾಗಿ ಒಳ್ಳೆಯ ಈ ಕ್ಷಣಗಳ ವಿಚಾರವನ್ನು ಬಹಳ ಅತ್ಯದ್ಭುತವಾಗಿ ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ತದ್ರೀತ್ಯ ಯಾರು ಚಿಂತನೆ ಮಾಡುತ್ತಾರೆ ಅಂಥವನಿಗೆ ಒಳ್ಳೆಯ ರೀತಿಯಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಕಾಲಗಣನೆಯಲ್ಲಿ ಆಗುವಾಗ ಹೇಗೆ ನಾವು ತಿಳ್ಕೊಳ್ಬೋದು ಅಂತ ಕೇಳಿದರೆ, ಹಗಲು ರಾತ್ರಿಗಳು, ಇದು ಹಗಲು ರಾತ್ರಿಗಳು ಅಂತ ಹೇಳಿದಾಗ ಎರಡರಲ್ಲಿಯೂ ಕೂಡ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, 15 ಅಂತ ಹೇಳಿದಾಗ 1-15 ಪ್ರತಿಪತ್ತಿನಿಂದ ಆರಂಭಿಸಿಕೊಂಡು ಪೌರ್ಣಮಿಯ ತನಕ ಇದ್ದರೆ ಅಲ್ಲಿ ಶುಕ್ಲ ಪಕ್ಷ, ಪ್ರತಿಪತ್ತಿನಿಂದ ಆರಂಭಿಸಿಕೊಂಡು ಅಮಾವಾಸ್ಯ ತನಕ ಇದ್ದರೆ ಅದು ಕೃಷ್ಣ ಪಕ್ಷ ಅಂತ ಹೇಳಿಕೊಂಡು ಒಂದು ಪಕ್ಷಗಳನ್ನು ಹೇಳ್ತಾರೆ. ಅದಾದ ಮೇಲೆ ಅಂತಹ ಪಕ್ಷಗಳು 2 ಬಂತು ಅಂತ ಹೇಳಿದರೆ, 2 ಆಯಿತು ಅಂತ ಹೇಳಿದರೆ ಅಂದ್ರೆ ಒಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳು ಆಯಿತು ಅಂತ ಹೇಳಿದರೆ ಅಲ್ಲಿಗೆ 1 ಮಾಸ ಆಯಿತು ಅಂತ ಲೆಕ್ಕ. 2 ಮಾಸಗಳು ಅಂತ ಇಟ್ಟುಕೊಂಡ್ರೆ ಅಲ್ಲಿ 1 ಋತು ಆಯಿತು. 3 ಋತುಗಳು ಅಂತ ಹೇಳಿದ್ರೆ 1 ಅಯನ ಆಯಿತು. ಇನ್ನು 2 ಅಯನಗಳು ಸೇರಿದಾಗ ಉತ್ತರಾಯಣ ದಕ್ಷಿಣಾಯನ ಇಟ್ಟುಕೊಂಡಾಗ ಅಲ್ಲಿಗೇನಾಯಿತು ಅಂತ ಹೇಳಿದ್ರೆ 1 ವರ್ಷ ಆಯಿತು. ಇನ್ನು ಕೃತ ಮೊದಲಾದಂತಹ ಯುಗಗಳನ್ನು ಇಟ್ಟುಕೊಂಡ್ರೆ ಇದು 12,000 ವರ್ಷಗಳು ಎಂಬುದನ್ನು ಹೇಳ್ತಾರೆ. ಹಾಗಿದ್ರೆ ವರ್ಷಕ್ಕೆ 12 ತಿಂಗಳುಗಳು, ಆ ದೇವಮಾನದಲ್ಲಿ ಆಗುವಾಗ 12,000 ಅಂದರೆ ಕೃತತ್ರೇತ ದ್ವಾಪರ ಕಲಿ, ಇದು ಮಹಾಯುಗ. ದೇವಮಾನಕ್ಕೆ ಇಟ್ಟುಕೊಂಡಾಗ ಮನುಷ್ಯಮಾನದ 360 ವರ್ಷ. ಹೀಗೆ ಮಹಾಯುಗದ ವರ್ಷವನ್ನು ಇಟ್ಟುಕೊಂಡ್ರೆ, ಮನುಷ್ಯಮಾನವನ್ನು ನಾವು ಲೆಕ್ಕವನ್ನು ಇಟ್ಟುಕೊಂಡ್ರೆ 43,20,000 ವರ್ಷಗಳು ಎಂಬುದನ್ನು ನಾವು ಈ ಲೆಕ್ಕವನ್ನು ತಿಳ್ಕೊಳ್ಬೇಕು. ಇಷ್ಟು ಮಹತ್ತರವಾದಂತಹ ದೀರ್ಘವಾದಂತಹ ಲೆಕ್ಕವನ್ನು ತೋರಿಸಿಕೊಡ್ತಾರೆ. ಇನ್ನು ಕೃತ ತ್ರೇತ ದ್ವಾಪರ ಕಲಿ 4 ಯುಗಗಳು. ಈ 4 ಯುಗಗಳ ಪರಿಮಾಣ ಅದು ಎಷ್ಟು ಅಂತ ಕೇಳಿದ್ರೆ ದೇವಮಾನದಲ್ಲಿ ಹೇಳ್ತಾರೆ. ಮನುಷ್ಯಮಾನದಲ್ಲಿ ಇದನ್ನು ಹೇಳೋದಿಲ್ಲ. ದೇವಮಾನದಲ್ಲಿ ಹೇಳ್ತಾರೆ 4,800 ಇವು ಕೃತಯುಗಕ್ಕೆ, 3,000 ಸಲೆ, ಷಟ್ಶತವು ತ್ರೇತೆಗೆ, ದ್ವಾಪರಕ್ಕೆ 2,400, ದ್ವಿತೀಜಾಪತಿ ಕಲಿಯುಗಕ್ಕೆ 1,000 ಶತಗಳ ವ್ಯಯ ಕೂಡಿ ಈ ದೇವತೆಗಳಿಗೆ 12,000 ಆಹವು ವರ್ಷಗಳು. ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾ ಬರ್ತಾರೆ. ಕೃತಯುಗಕ್ಕೆ 4,800 ವರ್ಷಗಳು, 3,600 ವರ್ಷಗಳು ತ್ರೇತಾಯುಗ, ದ್ವಾಪರದಲ್ಲಿ ಆಗುವಾಗ 2,400 ವರ್ಷಗಳು, ಇನ್ನು ಕಲಿಯುಗಕ್ಕಾಗುವಾಗ 1,200 ವರ್ಷಗಳು. ಇದು ಎಲ್ಲವನ್ನೂ ಸೇರಿಸಿದರೆ ನಮಗೆ 12,000 ಸಿಕ್ತಗಳಿವೆ. ಅಂದರೆ ಈ 4 ಯುಗಗಳನ್ನು ಒಳ್ಳೆಯ ಪಾಲು ಮಾಡ್ತಾ ಬಂದಾಗ ಹೇಗಾಗ್ತದೆ ಅಂತ ಕೇಳಿದ್ರೆ, ಕೃತತ್ರೇತ ದ್ವಾಪರ ಕಲಿ ಅಂತ ಹೇಳಿದಾಗ 4,000, 3,000, 2,000, 1,000, ಇಲ್ಲಿ 400 ವರ್ಷಗಳು. ಅದಕ್ಕಿಂತ ಮುಂಚೆ 400 ವರ್ಷಗಳು ಅಂತರ ತ್ರೇತಾಯುಗಕ್ಕೆ 300 ವರ್ಷಗಳು, ಅದಕ್ಕಿಂತ ಮುಂಚೆ ಮತ್ತೆ ಪುನಃ 300 ವರ್ಷಗಳು, ದ್ವಾಪರ ಯುಗದಲ್ಲಿ ಆಗುವಾಗ ಪುನಃ 200 ವರ್ಷ, ಅದಾದ ಮೇಲೆ ಕಲಿಯುಗಕ್ಕೆ ಪುನಃ 100 ವರ್ಷ. ಹೀಗೆ ಸಂಧಿಕಾಲಗಳನ್ನು ಇಟ್ಟುಕೊಂಡಾಗ ಒಟ್ಟಿಗೆ ನಮಗೆ 12,000 ವರ್ಷಗಳ ಒಂದು ಪರಿಮಾಣ ನಮಗೆ ಸಿಗ್ತದೆ. ಇಷ್ಟು ಪರಿಮಾಣದಲ್ಲಿ ಇದು ನಮಗೆ ಭಗವಂತ ನಮಗೆ ವ್ಯವಸ್ಥಿತವಾಗಿರತಕ್ಕಂತಹದ್ದು. ಅದಾದ ಮೇಲೆ ಇನ್ನು ಕೃತಾದಿ, ಇದು ದೇವಮಾನದಲ್ಲಿ ಹೇಳಿದರು. ಮನುಷ್ಯಮಾನದಲ್ಲಿ ಒಂದು ಲೆಕ್ಕ ಬೇಕಲ್ವ. ಮನುಷ್ಯಮಾನದಲ್ಲಿ ನಾವು ಈ 4 ಯುಗಗಳನ್ನು
ತಿಳಿಯುವಂತಹ ಬಗೆ ಹೇಗೆ? 4 ಯುಗಗಳನ್ನು ನೀವು ದೇವಮಾನದಲ್ಲಿ ಕೊಟ್ರಿ, ಇದು ನಮ್ಮ ಮನುಷ್ಯಮಾನಕ್ಕಾಗುವಾಗ ಇದಕ್ಕಿರತಕ್ಕಂತಹ ವ್ಯವಸ್ಥೆ ಏನು, ಅದನ್ನು ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳುವಂತಹದ್ದು ಅಂತ ಕೇಳಿದರೆ ಹೇಳ್ತಾರೆ, ಕೃತಯುಗಕ್ಕೆ ಮನುಷ್ಯಮಾನದಲ್ಲಿ ಆಗುವಾಗ 17,28,000 ವರ್ಷಗಳು, ಇದು ಮನುಷ್ಯ ಲೆಕ್ಕದಲ್ಲಿ ಬರುವಂತಹದ್ದು. ತ್ರೇತಾಯುಗಕ್ಕಾಗುವಾಗ 12,96,000 ವರ್ಷಗಳು. ಅದಾದ ಮೇಲೆ ದ್ವಾಪರಕ್ಕಾಗುವಾಗ 8,64,000 ವರ್ಷಗಳು. ಅದಾದ ಮೇಲೆ ಕಲಿಯುಗಕ್ಕಾಗುವಾಗ 4,32,000 ವರ್ಷಗಳು. ಇದು ಕಲಿಯುಗದ ಒಟ್ಟು ಪರಿಮಾಣ. ಮನುಷ್ಯ ಯುಗದಲ್ಲಿ ಆಗುವಾಗ ಇಷ್ಟು ದೀರ್ಘವಾದಂತಹ ಒಂದು ಲೆಕ್ಕವನ್ನು ತೋರಿಸಿಕೊಡ್ತಾರೆ. ಇಂತಹ ಒಂದು ನಿಖರವಾದಂತಹ ಲೆಕ್ಕವನ್ನು ಕೊಟ್ಟಿರುವಂತಹದ್ದು ಶಾಸ್ತ್ರಕಾರರು ಮಾತ್ರ. ಯಾಕೆ ಅಂತ ಕೇಳಿದರೆ, ಯಾವುದೇ ವ್ಯವಸ್ಥೆಯಲ್ಲಿಯೂ ಕೂಡ ಒಂದು ನಿರ್ದಿಷ್ಟವಾದಂತಹ ಸಂಖ್ಯೆಯನ್ನು ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಪುರಾಣಗಳ ಹಿನ್ನೆಲೆಯಲ್ಲಿ ಸರಿಯಾದಂತಹ ನೆಲೆಗಟ್ಟಿನಲ್ಲಿ ಕೊಟ್ಟಿರತಕ್ಕಂತಹದ್ದು ಭಾಗವತಾದಿ ಪುರಾಣಗಳು. ಆ ಭಾಗವತಾದಿ ಪುರಾಣಗಳ ಸಂಬಂಧವನ್ನೇ ಇಟ್ಟುಕೊಂಡು ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ನಮಗೆ ಇಲ್ಲಿ ದಾಸರು ಅದನ್ನು ತೋರಿಸಿಕೊಡ್ತಾರೆ. ಇದು ಮನುಷ್ಯಮಾನದ ಲೆಕ್ಕ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಈ ಒಂದು ಚತುರ್ಯುಗದ ಪರಿಮಾಣ ಬ್ರಹ್ಮದೇವರ ವ್ಯವಸ್ಥೆಯಲ್ಲಿ ಆಗುವಾಗ ಹೇಗಾಗ್ತದೆ? ಈ ಚತುರ್ಯುಗದ ಲೆಕ್ಕ ಬ್ರಹ್ಮದೇವರಿಗಾಗುವಾಗ ಯಾವ ರೀತಿಯಾಗಿ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, 4 ಯುಗಗಳು ಸೇರಿದರೆ ಮನುಷ್ಯಮಾನದಲ್ಲಿ 43,20,000 ವರ್ಷ. 43,20,000 ವರ್ಷಗಳು. ಈ 4 ಯುಗಗಳು 1,000 ಸಲ ಇದು ತಿರುಗಬೇಕು. 1,000 ಸಲ ತಿರುಗಿತು ಅಂತಾದರೆ ಬ್ರಹ್ಮದೇವರಿಗೆ ಹಗಲು ಆಯಿತು. ಇಷ್ಟೇ ರಾತ್ರಿ ಮತ್ತೆ ಪುನಃ ಒಂದು ಹಗಲು ಆದ ಮೇಲೆ ಮತ್ತೆ ಪುನಃ ಅಷ್ಟೇ ರಾತ್ರಿ ಆಗಬೇಕು. ಹಾಗಿದ್ರೆ ಮನುಷ್ಯಮಾನದಲ್ಲಿ ಆಗುವಾಗ 43,432 ಕೋಟಿ ವರ್ಷಗಳು ಎಂಬುದನ್ನು ಹೇಳ್ತಾರೆ. ಇಷ್ಟು ದೀರ್ಘವಾದಂತಹ ಒಂದು ವ್ಯವಸ್ಥೆಯನ್ನು ತೋರಿಸಿಕೊಡ್ತಾರೆ. ವಾಸ್ತವಿಕವಾಗಿ ಇದರ ಲೆಕ್ಕ ಹೇಗೆ ಅಂತ ಕೇಳಿದ್ರೆ, ಒಂದು ಚತುರ್ಯುಗ ಅಂದರೆ ಕೃತತ್ರೇತ ದ್ವಾಪರ ಕಲಿಯುಗಗಳು ಅದು ತಿರುಗಿದಾಗ 1,000 ಬಾರಿ ತಿರುಗಬೇಕು. ಅಲ್ಲಿಗೇನಾಯಿತು ಅಂತ ಕೇಳಿದ್ರೆ 43,20,000 ವರ್ಷಗಳು ಅಂತಾಯಿತು. ಅಂತಹ ಮಹಾಯುಗಗಳು 1000ವಾದಾಗ ಬ್ರಹ್ಮದೇವರಿಗೆ ಹಗಲು ಆಯಿತು. ಇನ್ನು ಬ್ರಹ್ಮದೇವರಿಗೆ ರಾತ್ರಿ ಆಗಬೇಕು. ಬ್ರಹ್ಮದೇವರಿಗೆ ರಾತ್ರಿ ಆಗಬೇಕು ಅಂತ ಹೇಳಿದ್ರೆ 432 ಕೋಟಿ ವರ್ಷಗಳಾಯಿತು. ಅಂದರೆ ರಾತ್ರಿ ಕಾಲ 432 ಕೋಟಿ, ಪುನಃ ಹಗಲಿನ ಕಾಲ 432 ಕೋಟಿ, ಒಟ್ಟಿಗೆ 864 ಕೋಟಿ ವರ್ಷಗಳು ಎಂಬುದನ್ನು, ಇದು ಬ್ರಹ್ಮದೇವರ ಮಾನ. ಇದು ನಮ್ಮ ಒಂದು ದೈನಂದಿನ ಒಂದು ವ್ಯವಸ್ಥೆಯನ್ನು ಚಕ್ರವನ್ನು ದೇವತೆಗಳ ಮಾನದಲ್ಲಿ ಮನುಷ್ಯ ಮಾನದಲ್ಲಿ ಎರಡನ್ನೂ ಕೂಡ ನಿಖರವಾದಂತಹ ರೀತಿಯಲ್ಲಿ ಇಷ್ಟೇ ಎಂಬುದನ್ನು ತೋರಿಸಿಕೊಟ್ಟಿರತಕ್ಕಂತಹದ್ದು ಭಾಗವತಾದಿ ಪುರಾಣಗಳು. ಅದಕ್ಕೋಸ್ಕರವಾಗಿ ಇದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಸರಿ, ಬ್ರಹ್ಮದೇವರು ಇಷ್ಟು ವರ್ಷಗಳ ಕಾಲ ತಾವು ಸಾಧನೆಯನ್ನು ಮಾಡ್ತಾರೆ. ಬ್ರಹ್ಮ ಪದವಿಯಲ್ಲಿದ್ದುಕೊಂಡು ವಿಶೇಷವಾಗಿ ಭಗವಂತನ ಅಶೇಷ ಆಮ್ನಾಯಗಳು, ಅಶೇಷವಾದಂತಹ ಶಾಸ್ತ್ರಗಳ ಜಿಜ್ಞಾಸೆ, ಶಾಸ್ತ್ರಗಳ ಮನೆ, ಇದನ್ನು ನಡೆಸ್ತಾ ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಈಗ ಬ್ರಹ್ಮದೇವರ ಮಾನವನ್ನು ತೋರಿಸಿಕೊಡ್ತಾರೆ. ಬ್ರಹ್ಮದೇವರ ಮಾನ ಯಾವುದು? ಬ್ರಹ್ಮದೇವರ ಒಂದು ಬ್ರಹ್ಮ ಪದವಿಯಲ್ಲಿದ್ದುಕೊಂಡು ಅವರು ಮಾಡುವಂತಹ ಸಾಧನೆ ಅದು ಎಷ್ಟು ಎತ್ತರದ್ದು ಅಂತ ಕೇಳಿದ್ರೆ, ಶತಧೃತಿಗೆ ಈ ದಿವಸಗಳು 30 ಮಾಸ. ಬ್ರಹ್ಮದೇವರಿಗೆ ಇಂತಹ ದಿವಸ ಹಗಲು ರಾತ್ರಿ 1 ತಿಂಗಳು, 12 ತಿಂಗಳಾಯಿತು ಅಂತ ಹೇಳಿದ್ರೆ 1 ವರ್ಷ ಆಯಿತು. ಅಂತಹ ಅನೇಕ ವರ್ಷಗಳು 100, ಅದರಲ್ಲಿ ಉತ್ಪತ್ತಿ, ಸ್ಥಿತಿ, ಲಯ ಎಲ್ಲವನ್ನೂ ಕೂಡ ಮಾಡಬೇಕು.
ಭಗವಂತನನ್ನ ಎಷ್ಟು ಸಾಧನೆ ಮಾಡ್ತಾ ಇರ್ತಾರೆ, ಚಿಂತನೆ ಮಾಡ್ತಾ ಇರ್ತಾರೆ ಅಂತ ಕೇಳಿದ್ರೆ 100 ವರ್ಷಗಳ ಕಾಲ ಅದನ್ನು ಪರ ಅಂತ ಕರೀತಾರೆ. ಪರನಾಮ ನಿವೇಶಕಾಂತೆ ಅಂತ. ಆ ಪರಕಾಲದಲ್ಲಿ ಒಂದು ಇದು ಭಗವಂತನಿಗೆ ಏನು ಅಂತ ಕೇಳಿದ್ರೆ, ಭಗವಂತ ಕೇವಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರಲ್ಲಿ ಇಷ್ಟು ಆಗಿ ಹೋಗುದಂತೆ. ಹಾಗಿದ್ರೆ ಭಗವಂತನ ಸಾಮರ್ಥ್ಯ ಎಂಥದ್ದು. ಇಷ್ಟು ಯುಗಗಳು ನಡೀಬೇಕು ಅಂತಾದರೆ ಭಗವಂತ ಕೇವಲ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಬಿಡ್ತಾನೆ. ಅಷ್ಟು ಹೊತ್ತಿಗೆ ಇಷ್ಟು ಆ ಜೀವರುಗಳ ಉತ್ಪತ್ತಿ, ಸ್ಥಿತಿ, ಲಯ, ಬ್ರಹ್ಮದೇವರು ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿ ಅದನ್ನು ನಡೆಸ್ತಾರೆ. ಹಾಗಿದ್ರೆ ಭಗವಂತನನ್ನ ಇಷ್ಟು ನಮಗೆ ಇದನ್ನು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಬಾರಿ ರೆಪ್ಪೆ ಹಾಕುವಷ್ಟು ಕಾಲ ಭಗವಂತನಿಗೆ. ಇದನ್ನು ಔಪಚಾರಿಕವಾಗಿ ಭಗವಂತನಿಗೆ ಇದೆಲ್ಲ ಯಾವುದೂ ಲೆಕ್ಕ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಒಂದು ಲೆಕ್ಕ, ಈ ಒಂದು ಆಯುರ್ಮಾನವನ್ನು ಇದು ನಮಗೆ ಭಗವಂತನಿಗೆ ಯಾವತ್ತೂ ಕೂಡ ಇದು ಲೆಕ್ಕಕ್ಕೆ ಬರೋದೇ ಇಲ್ಲ. ಭಗವಂತನಿಗೆ ಈ ಕಾಲದ ಒಂದು ಲೆಕ್ಕ ಇದು ಅನ್ವಯಿಸುವುದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಭಗವಂತ ಎಲ್ಲ ಕಾಲಾತೀತ, ಕಾಲ ನಿಯಾಮಕ, ಕಾಲಾಂತರ್ಗತ. ಭಗವಂತ ಕಾಲಾಂತರ್ಗತ, ಕಾಲ ನಿಯಾಮಕ, ತ್ರಿಕಾಲಾತೀತ, ಕಾಲಜ್ಞ. ಎಲ್ಲವೂ ಕೂಡ ಕಾಲ ಅಧೀನವಾಗಿರುವುದು ಯಾರಲ್ಲಿ ಅಂತ ಕೇಳಿದರೆ ಅವನಲ್ಲಿರುವಂತಹದ್ದು. ಆದ್ದರಿಂದ ಅಂತಹ ಕಾಲಾತೀತನಾಗಿ ಕಾಲದ ನಿಯಮನೆಯನ್ನು ಮಾಡುವಂಥವನು ಭಗವಂತ ಎಂಬುದನ್ನು ತೋರಿಸಿಕೊಡ್ತಾರೆ. ಈಗ ಬ್ರಹ್ಮದೇವರ ಕಾಲ ಎಷ್ಟಾಯಿತು ಅಂತ ಕೇಳಿದ್ರೆ 432. ಅದನ್ನು 2 ಮಾಡಿ ಅಂತಹ 360 ಗುಣಿಸು 100 ಅಂದರೆ 3,11,04,000 ಕೋಟಿ ವರ್ಷಗಳು. ಇಷ್ಟು ವರ್ಷಗಳ ಕಾಲ ಇದು ಅವರ ಸಾಧನೆಯ ಒಂದು ವ್ಯಾಪ್ತಿ. ಎಷ್ಟು ಕಾಲಗಳ ಕಾಲ ಅವರು ತಮ್ಮ ಆ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಎಂಬುದನ್ನು ಹೇಳ್ತಾರೆ. ಅದನ್ನೇ ಕಾಲಾತೀತನಾಗಿರತಕ್ಕಂತಹ ಭಗವಂತನಿಗೆ ಇದನ್ನು ಅನ್ವಯಿಸುವುದು ಅಂತ ಆದರೆ ಕಾಲಾತೀತ ಎಂಬುದನ್ನು ಹೇಳ್ತಾರಲ್ವ. ಆ ಕಾಲಾತೀತನಾಗಿರತಕ್ಕಂತಹ ಆದಿಮಧ್ಯಾಂತಗಳು ಇಲ್ಲದ ಭಗವಂತನಿಗೆ ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ನಾಸೋ ಜಗಾನ ನಮರಿಷ್ಯತಿ ಕಾಲೋಯಂ ದಿಪರಾರ್ಧಾಕ್ಯೋ ನಿಮೇಷ ಉಪಚರ್ಯತೆ. ಭಗವಂತನಿಗೆ ಇದೊಂದು ನಿವೇಶ. ಭಗವಂತ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರೊಳಗೆ ಇಷ್ಟು ಕಾಲಗಳು ನಡೆದು ಹೋಗಿರ್ತದೆ. ಬ್ರಹ್ಮದೇವರ ಭಗವಂತ ಕಣ್ಣು ಮುಚ್ಚುವುದರೊಳಗೆ, ಒಂದು ಸಲ ಕಣ್ಣನ್ನು ಮುಚ್ಚಿ ಕಣ್ಣನ್ನು ತೆಗೆಯುವುದರೊಳಗೆ ಅನೇಕ ಜಗತ್ತುಗಳು ಇದು ಸೃಷ್ಟಿ ಮಾಡಿ ಅವರಿಗೆ ಆಗಿರ್ತದೆ. ಅಷ್ಟು ಒಂದು ತಾನು ಎಲ್ಲವನ್ನೂ ಕೂಡ ತನ್ನ ನಿಯಮದಲ್ಲಿ ತನ್ನ ಅಂಕೆಯಲ್ಲಿಟ್ಟುಕೊಂಡಿರತಕ್ಕಂಥವನು. ಅಂತಹ ಭಗವಂತನಿಗೆ ಹೇಳ್ತಾರೆ ಆದಿಮಧ್ಯಾಂತ ಇಲ್ಲದ. ಭಗವಂತನಿಗೆ ಆದಿಮಧ್ಯಾಂತ ಕಾಲ ಭಗವಂತನಿಗೆ ಯಾವ ಕಾಲದಲ್ಲಿ ಹೇಳುವಂತಹದ್ದು. ಈ ಕಾಲದಲ್ಲಿ ಭಗವಂತ ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕಾಲ ನಿತ್ಯ, ಎಲ್ಲ ಕಾಲಗಳು ನಿತ್ಯ. ಕಾಲ ನಿತ್ಯ ಯಾಕೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಈ ಕಾಲದಲ್ಲಿ ಈ ಕಾಲ ಇಲ್ಲ ಎಂಬುದನ್ನು ನಾವು ಯಾವತ್ತೂ ಕೂಡ ಅದನ್ನು ಹೇಳಿ ಬರೋದೇ ಇಲ್ಲ. ಕಾಲ ಇದು ಸ್ವಾಭಾವಿಕವಾಗಿ ನಿತ್ಯವಾಗಿರುವಂತಹದ್ದು. ಅಂತಹ ಕಾಲಾತೀತನಾಗಿರತಕ್ಕಂತಹ ಭಗವಂತನಿಗೆ ಪುರಾಣಗಳು ಕೊಡುವಂತಹ ದೊಡ್ಡ ಒಂದು ಉಡುಗೆ ಏನು ಅಂತ ಕೇಳಿದ್ರೆ, ಅವನಿಗೆ ಋಗ್ವೇದಾದಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಅಷ್ಟೇ ಅಲ್ಲದೆ ನಜಾಯತೆ ಮ್ರಿಯತೆ ವಾ ಕದಾಚಿತ್. ನಜಾಯತೆ ಮ್ರಿಯತೆ, ಯಾವತ್ತೂ ಕೂಡ ಅವನಿಗೆ ಜನನ ಮರಣ ಇದ್ಯಾವುದೂ ಕೂಡ ಭಗವಂತನಿಗೆ ಇಲ್ಲವೇ ಇಲ್ಲ. ಅಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ, ಪುರಾಣ ಅವನನ್ನು ಎಲ್ಲ ವೇದಗಳು ಪುರಾಣಗಳು ಕೂಡ ತಾನು ಈ ರೀತಿಯಾಗಿ ಅವನನ್ನು ಕೊಂಡಾಡ್ತಾ ಉಂಟು. ರಮಾ ಬ್ರಹ್ಮ ರುದ್ರ ಇಂದ್ರಾದಿ ಹೇಳ್ತಾರೆ, ಬ್ರಹ್ಮಾದಿಗಳು ಅವನನ್ನು ಉಪಾಸನೆ ಮಾಡುತ್ತಾ ತಮ್ಮ ಪದವಿಯನ್ನು ಇದ್ದುಕೊಂಡು ಅವರು ಆನಂದಭೂತರಾಗಿ ತಾವು ಇದ್ದಾರೆ ಎಂಬಂತಹ ವಿಚಾರವನ್ನು ತೋರಿಸಿಕೊಡ್ತಾರೆ. ಬ್ರಹ್ಮರುದ್ರಾದಿಗಳಂತೆ ಭಗವಂತನಿಗೆ ಹುಟ್ಟು ಸಾವಿನ ಪ್ರಶ್ನೆಯೇ ಇಲ್ಲ, ಕಾಲಾತೀತ. ಆದ್ದರಿಂದ ಅಂತಹ ಭಗವಂತನನ್ನು
ನಾವು ಉಪಾಸನೆ ಮಾಡಬೇಕು. ತದ್ರೀತ್ಯ ಉಪಾಸನೆಯನ್ನು ಮಾಡಿದಾಗ ನಮಗೂ ಕೂಡ ಭಗವಂತ ಆ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ಹೇಳಿ ಈ ಸಂಧಿಯ ಕಲ್ಪಸಾಧನ ಸಂಧಿ ಅಂತ ಹೇಳಿಕೊಂಡು ಇದಕ್ಕೆ ಹೇಳ್ತಾರೆ. ಈ ಕಲ್ಪಸಾಧನ ಸಂಧಿಯಲ್ಲಿ ಇಡೀ ವಿಚಾರಗಳನ್ನು ಹೇಳಿ ಅದರ ಕೊನೆಯಲ್ಲಿ ವಿಚಾರವನ್ನು ಹೇಳ್ತಾರೆ. ಈ ಹರಿಕಥಾಮೃತ ಸಾರದ ಅಧಿಕಾರಿಗಳು ಯಾರು ಅಂತ ಕೇಳಿದ್ರೆ ಉತ್ತಮ ಜ್ಞಾನಿಗಳು. ತದಲಂ ಬಹುಲೋಕ ವಿಚಿಂತನಯ, ಯಾವತ್ತೂ ಕೂಡ ಯಾರು ಈ ಲೋಕದ ಚಿಂತನೆಯಲ್ಲಿ ಲೋಕದ ಜಂಜಾಟದಲ್ಲಿ ಯಾರಿರ್ತಾರೆ ಅವರಿಗೆ ಇದು ಹೇಳಿದ್ದಲ್ಲ. ಅತಸ್ಯ ಸತ್ವಗ್ರಹಣಾಯ ಸಾಕ್ಷಾತ್ ವರೀಯಸೇರಭಿವಾದಮಾಸನ್ ಸ್ವಪ್ನೇ ನಿರುಕ್ತ್ಯಾಗ್ರಹವೀದಿ ಸೌಖ್ಯಂ ನಯಸ್ಯ ಹೀನಾನುಮಿತಂ ಸ್ವಯಂ ಸ್ಯಾತ್. ಭಾಗವತ ಹೇಳುವಂತಹ ಮಾತು. ಯಾರಿಗೆ ಇದು ಅಂತ ಕೇಳಿದ್ರೆ ಯಾರು ವೈಷಯಿಕವಾದಂತಹ ಪದಾರ್ಥಗಳನ್ನು ವೈಷಯಿಕವಾದಂತಹ ಸುಖವನ್ನು ಯಾರು ತ್ಯಾಗ ಮಾಡಿದ್ದಾರೆ ಅಂಥವರಿಗೆ ಈ ಹರಿಕಥಾಮೃತ ಸಾರ. ಅದರಲ್ಲಿ ಯಾರು ಲೋಕವಾರ್ತೆಯ ಬಿಟ್ಟು ಇವನವಲೋಕಿಸುತ್ತ ಮೋದಿಪರಿಗೆ ಉರಿದು ಕೃಪಾಕರ ಜಗನ್ನಾಥ ವಿಠಲ. ಭಗವಂತ ಒಲಿತಾನೆ. ಯಾರಿಗೆ ಒಲಿತಾನೆ ಅಂತ ಕೇಳಿದರೆ ಯಾರು ತಮ್ಮ ಮನಸ್ಸನ್ನು ಇತರವಾದಂತಹ ಕಡೆಗಳಲ್ಲಿ ಬಿಟ್ಟು ಕೇವಲ ಭಗವಂತನಲ್ಲಿ ಯಾರು ರಮಿಸ್ತಾ ಇರ್ತಾರೋ ಕ್ರೀಡಿಸ್ತಾ ಇರ್ತಾರೋ ಅಂಥವರಿಗೆ ಮಾತ್ರ ಈ ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಕಥಾಮೃತ ಇದು ಯಾವುದಕ್ಕೆ, ಇದು ವ್ಯಾಸಸಾಹಿತ್ಯಗಳು ಇದು ಕನ್ನಡೀಕೃತವಾದಂತಹದ್ದು. ಏನು ವ್ಯಾಸರು ಹೇಳಿದ್ದಾರೆ ಅದರ ಒಂದು ಕನ್ನಡೀಭೂತವಾದಂತಹ ಅದನ್ನು ಯಥಾರ್ಥವಾಗಿ ತಿಳಿಸಿಕೊಡುವಂತಹ ಗ್ರಂಥ ಈ ಹರಿಕಥಾಮೃತ ಸಾರ. ಇದರ ಚಿಂತನೆ, ಇದರ ಮನನ, ಇದರ ಜಿಜ್ಞಾಸೆ ನಿತ್ಯದಲ್ಲಿಯೂ ಕೂಡ ಸದಾಕಾಲದಲ್ಲೂ ಕೂಡ ನಡೀತಾ ಇರಬೇಕು ಎಂಬುದನ್ನು ಕಲ್ಪಸಾಧನ ಸಂಧಿಯ ಕೊನೆಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಇದರ ಮುಂದಿನ ವಿಚಾರವನ್ನು ಕ್ರೀಡಾ ಸಾಧನ ಅಂತ ಎಂಬುದಾಗಿ ಹೇಳ್ತಾರೆ. ಯಾವ ರೀತಿಯಾಗಿ ಭಗವಂತ ಜಗತ್ತಿನಲ್ಲಿ ವಿಹಾರಾದಿಗಳನ್ನು ಮಾಡ್ತಾನೆ ಎಂಬುದನ್ನು ಮುಂದಿನ ಸಂಧಿಯಲ್ಲಿ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.